ಎಲ್ಲರಿಗೂ ನಮಸ್ಕಾರ. ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಕ್ಲಾಸಲ್ಲಿ ನಾವು ದ್ವಿತೀಯ PUC ವ್ಯವಹಾರ ಅಧ್ಯಯನದ ಮೊದಲನೇ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಡಿಸ್ಕಸ್ ಮಾಡೋಣ. ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್, ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಅಂತ ಐತೆ. ಇದು ಇಂಗ್ಲೀಷಲ್ಲಿ ಇದನ್ನು ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತ ಹೇಳ್ತೀವಿ. ನಾವು ಫಸ್ಟಿಗೆ ಮ್ಯಾನೇಜ್ಮೆಂಟ್ ಬಗ್ಗೆನೇ ಡಿಸ್ಕಸ್ ಮಾಡಬೇಕಾದ್ರೆ ಅಲ್ಲಿ ಹೇಳಿದ್ದೆ, ವಾಕ್ಯದಲ್ಲಿನೇ ಹೇಳಿದ್ದೆ, ಗುರಿ ಅನ್ನೋ ವರ್ಡ್ ಬಂದಿತ್ತು, ಆಮೇಲೆ ದಕ್ಷತೆ ಅನ್ನುವಂಥ ವರ್ಡ್ ಬಂದಿತ್ತು, ನೆಕ್ಸ್ಟ್ ಪರಿಣಾಮಕಾರಿತ್ವ ಅನ್ನೋ ವರ್ಡ್ ಬಂದಿತ್ತು, ಪ್ರಕ್ರಿಯೆ ಅನ್ನೋ ವರ್ಡ್ ಬಂದಿತ್ತು. ನೋಡ್ರಿ, ಆ ವರ್ಡ್ಸ್ಗಳು ಆಗಾಗ ಏನಾಗ್ತಿರ್ತಾವ್ರಿ, ರಿಪೀಟ್ ಆಗ್ತಿರ್ತಾವೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಪಾಯಿಂಟ್ ಏನು ಹೇಳುತ್ತಂದ್ರೆ, ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ಇಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಹಾಗಾದ್ರೆ ನೋಡ್ರಿ, ನಿರ್ವಹಣೆಯನ್ನ ಯಾಕೆ ಮಾಡ್ತೀವಿ ಅಂದ್ರೆ, ನಿರ್ವಹಣೆಯನ್ನ ಮಾಡೋದೇ ಗುರಿಯನ್ನ ಮುಟ್ಲಿಕ್ಕೆ ಅಂತ. ಸೊ ಹಾಗಾಗಿ ಇಲ್ಲಿ ನೋಡಿ, ಇದು ಏನು ಹೇಳುತ್ತಂತಂದ್ರೆ, ಗುರಿಗಳು ಸರಳವಾಗಿರಬೇಕು ಹಾಗೂ ಸ್ಫುಟವಾಗಿರಬೇಕು ಅಂತ ಐತೆ. ನಾವು ಯಾವುದೋ ಒಂದು ಚಿಕ್ಕ ಮಗುವಿಗೆ 3ನೇ ಕ್ಲಾಸು ಅಥವಾ 4ನೇ ಕ್ಲಾಸು ಓದುವಂಥ ಮಕ್ಕಳಿಗೆ ನಾವು ಕೇಳಿದ್ರಂದ್ರೂ, ನಿನ್ನ ಗುರಿ ಏನಪ್ಪ ಅಂತ ಕೇಳಿದ್ರೆ ಅವು ಹೇಳ್ತವೆ, ನಾನು ಟೀಚರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು ಅಂತ, ಆಬ್ವಿಯಸ್ಲಿ. ಸೊ ಹಾಗಿದ್ದಾಗ ಯಾವುದೇ ಒಂದು ಆರ್ಗನೈಜೇಷನ್ ಅಥವಾ ಒಂದು ಸಂಘಟನೆ ಎಕ್ಸಿಸ್ಟೆನ್ಸಿಗೆ ಬಂತು ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ಗುರಿ ಇರುತ್ತೆ, ಅದರದೇ ಆದಂಥ ಒಂದು ಉದ್ದೇಶ ಇರುತ್ತೆ. ಗುರಿ ಅಥವಾ ಉದ್ದೇಶದೊಂದಿಗೆ ಅದು ಅಸ್ತಿತ್ವಕ್ಕೆ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಏನೇನಿರ್ಬೋದು, MNC ಆಗಿ ಕನ್ವರ್ಟ್ ಆಗುವಂಥದ್ದು ಇರ್ಬೋದು, ಅಥವಾ ಇಷ್ಟು ಟೈಮ್ನಲ್ಲಿ ನಾನು ಇಷ್ಟು ಸೇಲ್ಸನ್ನು ಇನ್ಕ್ರೀಸ್ ಮಾಡ್ತೀನಿ ಅಂತ ಇರ್ಬೋದು, ಅಥವಾ ಇಷ್ಟು ಟರ್ನ್ ಓವರನ್ನು ಕ್ರಾಸ್ ಮಾಡಬೇಕು ಇಷ್ಟು ಟೈಮ್ನಲ್ಲಿ ಅಂತ ಇರ್ಬೋದು, ಅಥವಾ ಒಂದು ಬ್ರ್ಯಾಂಡ್ ನೇಮ್ ಬಿಲ್ಡ್ ಮಾಡಬೇಕು ಅನ್ನೋದಿರ್ಬೋದು, ಅಥವಾ ಗುಡ್ ವಿಲ್ಲನ್ನು ಕ್ರಿಯೇಟ್ ಮಾಡಬೇಕು ಅಂತ ಇರ್ಬೋದು, ಪ್ರಾಫಿಟ್ ಅಚೀವ್ ಮಾಡಬೇಕು ಅನ್ನೋದಿರ್ಬೋದು. ಸೊ ಹೀಗೆ ಹಲವಾರು ರೀತಿಯ ಏಮ್ಗಳು ಇರ್ಬೋದು, ಅಥವಾ ಆಬ್ಜೆಕ್ಟಿವ್ಸ್ಗಳು ಆರ್ಗನೈಸೇಷನ್ಗೆ ಇರ್ಬೋದು. ಹಾಗೇನೆ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲೇ ಒಂದು ಕಡೆ ಅಥವಾ ಎಲ್ಲೋ ಒಂದು ಕಡೆ ಸಂಘಟನೆಯ ಗುರಿಯನ್ನ ಮುಟ್ಲಿಕ್ಕೆ ಸಹಾಯ ಮಾಡುತ್ತೆ. ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ನಿಮ್ದೇನೋ ಒಂದು ಗುರಿ ಐತಿ. ಆಬ್ವಿಯಸ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಏನು ಅನ್ಕೊಂತಾರೆ, ನಾನು CA ಆಗಬೇಕು ಅಂತ ಅನ್ಕೊಳ್ತಾರೆ. CA ಆಗಬೇಕು ಅಂತ ಅನ್ಕೊಂಡ್ಬಿಟ್ರೆ ಹಂಗೆ ಒಂದಿನ ಅನ್ಕೊಂಡ ತಕ್ಷಣ ಆಗ್ಬಿಡ್ತೀವಿ ನಾವು CAನ? ಆಗಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡ್ಬೇಕಾಗತ್ತೆ ಹೇಳ್ರಿ, ಅದಕ್ಕಾಗಿನೇ ನಾವು ಪೂರ್ವ ತಯಾರಿಯನ್ನು ಮಾಡಬೇಕಾಗುತ್ತೆ. ಅಂದರೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ದಿನಚರಿಯನ್ನು ಬದಲಾಯಿಸ್ಬೇಕಾಗತ್ತೆ, ರೂಟೀನ್ ನಾವು ಚೇಂಜ್ ಮಾಡಬೇಕಾಗತ್ತೆ, ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಅದಕ್ಕಾಗಿಯೇ ಒಂದು ಪೂರ್ತಿ ಪ್ರೊಸೆಸ್ಸನ್ನು ತಯಾರು ಮಾಡ್ತೀವಿ. ಪ್ರೊಸೆಸ್ಸನ್ನು ತಯಾರು ಮಾಡಿ ಫ್ಯೂಚರ್ ಫೋರ್ಸಿ ಮಾಡ್ತೀವಿ ರೀ. ಫ್ಯೂಚರ್ ಫೋರ್ಸಿ ಅಂತಂದರೆ ಭವಿಷ್ಯತ್ತನ್ನು ಅಂದಾಜು ಮಾಡ್ತೀವಿ. ಭವಿಷ್ಯದಲ್ಲಿ ಹಿಂಗಾಗಬೇಕು, ಹಿಂಗಾಗಬಹುದು ಅಂತ ಅಂದಾಜು ಮಾಡ್ತೀವಿ. ನೆಕ್ಸ್ಟ್ ಅದಕ್ಕಾಗಿ ಒಂದು ಪ್ಲ್ಯಾನಿಂಗ್ ಮಾಡ್ತೀವಿ ರೀ, ಯೋಜನೆಯನ್ನು ಹಾಕೊಳ್ತೀವಿ. ಫೈನಲಿ ಆ ಪ್ಲಾನನ್ನು ನಾವೇನು ಮಾಡ್ತೀವಿ ಹೇಳ್ರಿ, ಎಕ್ಸಿಕ್ಯೂಷನ್ ಮಾಡ್ತೀವಿ. ಸೊ ಹಿಂಗಿದ್ದಾಗ ಇದೆಲ್ಲ ಪೂರ್ತಿ ಪ್ರೊಸೆಸ್ ಐತಲ್ರಿ. ದಿನಚರಿಯನ್ನು ಬದಲಾವಣೆ ಮಾಡೋದು, ಟೈಮನ್ನು ಕ್ಯಾಲ್ಕುಲೇಟ್ ಮಾಡೋದು, ಇದು ಈ ಕೆಲಸಕ್ಕೆ ಇಷ್ಟೇ ಟೈಮನ್ನು ಎತ್ತಿಡಬೇಕು, ಯಾಕಂದರೆ CA ಆಗಬೇಕು. ಸೊ ಇದಿಷ್ಟೆಲ್ಲದನ್ನು ಹೆಂಗೆ ನಾವು ಪ್ರೊಸೆಸ್ಸನ್ನು ತಯಾರು ಮಾಡ್ತೀವಿ ನೋಡ್ರಿ, ಅದಕ್ಕೇನೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಹಾಗೇನೆ ಪ್ರತಿಯೊಂದು ಸಂಘಟನೆಯಲ್ಲೂ ಅದರ ಗುರಿಯನ್ನು ಮುಟ್ಲಿಕ್ಕೆ ಮ್ಯಾನೇಜ್ಮೆಂಟನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟಿನ ಎಲ್ಲ ಫಂಕ್ಷನ್ಗಳು ಅಥವಾ ಎಲ್ಲ ಆ್ಯಕ್ಟಿವಿಟೀಸ್ಗಳು ಸಂಘಟನೆಯ ಗುರಿಯನ್ನು ಅಟೇನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಅಂತ ಹೇಳಲಾಗುತ್ತೆ. ಇನ್ನು ನೆಕ್ಸ್ಟು, ಗುರಿಗಳು ಸರಳ ಹಾಗೂ ಸ್ಫುಟವಾಗಿರಬೇಕು. ನೋಡ್ರಿ, ಪ್ರತಿಯೊಂದು ಸಂಘಟನೆಗೂ ಅದರದೇ ಆದ ಗುರಿ ಇರಬೇಕು, ಅದರದೇ ಆದಂಥ ಉದ್ದೇಶಗಳು ಇರಬೇಕು. ಆ ಗುರಿಗಳು ಹೆಂಗಿರಬೇಕು, ಬಹಳಷ್ಟು ಸರಳ ಆಗಿರಬೇಕು, ಮತ್ತು ಅದ್ರ ಜೊತೆಗೆ ಸ್ಫುಟವಾಗಿರಬೇಕು. ಅಂದರೆ ತುಂಬ ಸರಳ ಆಗಿರಬೇಕು. ಪ್ರತಿಯೊಬ್ಬ ಉದ್ಯೋಗಿಗೂ, ಸಂಘಟನೆಯಲ್ಲಿ ಮೇಲ್ಹಂತದಿಂದ ಹಿಡಿದು ಕೆಳ ಹಂತದವರೆಗೂ ಬರುವಂಥ ಎಲ್ಲ ನೌಕರರಿಗೂ ಆ ಸಂಘಟನೆಯ ಗುರಿಯ ಬಗ್ಗೆ ಮಾಹಿತಿ ಇರಬೇಕು, ಅಥವಾ ಗುರಿಯ ಬಗ್ಗೆ ಗೊತ್ತಿರಬೇಕು, ಮತ್ತು ಅವು ಸ್ಪಷ್ಟವಾಗಿರಬೇಕು, ಎಲ್ಲರಿಗೂ ತಿಳಿಯುವಂತಿರಬೇಕು. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ ಏನು ಹೇಳುತ್ತಂದ್ರೆ, ಸಂಘಟನೆಯಲ್ಲಿರುವ ವಿವಿಧ ವ್ಯಕ್ತಿಗಳ ಪರಿಶ್ರಮವನ್ನು ಒಟ್ಟುಗೂಡಿಸುತ್ತದೆ ಅಂತ ಇದೆ. ಯಾವುದು? ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಈಸ್ ಆಲ್ವೇಸ್ ಇಂಟಗ್ರೇಟ್ ಇಂಡಿವಿಜುವಲ್ ಎಫರ್ಟ್ಸ್ ಅಂತ ಹೇಳಲಾಗುತ್ತೆ. ಅಂದರೆ ಇದೇನು ಮಾಡುತ್ತೆ ಹೇಳ್ರಿ, ವಿವಿಧ ವ್ಯಕ್ತಿಗಳ ಅಥವಾ ವೈಯಕ್ತಿಕ ಪರಿಶ್ರಮವನ್ನು ಒಟ್ಟುಗೂಡಿಸುತ್ತೆ ಅಂತ ಹೇಳುತ್ತೆ. ಹಂಗಂದ್ರೆ ಏನು ನೋಡ್ರಿ, ಇಲ್ಲಿ ಸಂಘಟನೆಗೆ
ಜಾಯಿನ್ ಆಗುವಂಥ ಎಲ್ಲ ವ್ಯಕ್ತಿಗಳು, ಕೆಲಸಕ್ಕಾಗಿ ಜಾಯಿನ್ ಆಗುವಂಥ ಎಲ್ಲ ವ್ಯಕ್ತಿಗಳು, ಆ ವ್ಯಕ್ತಿಗಳಿಗೆ ಏನಿರುತ್ತೆ ಹೇಳ್ರಿ ನೋಡ್ರಿ. ಫಾರ್ ಎಕ್ಸಾಂಪಲ್, ಒಂದು ಸಂಘಟನೆ ಐತಿ, ಆರ್ಗನೈಸೇಷನ್ ಐತಿ. ಆರ್ಗನೈಸೇಷನಲ್ಲಿ ಹಲವಾರು ರೀತಿಯ ವ್ಯಕ್ತಿಗಳಿರ್ತಾರೆ ಕೆಲಸ ಮಾಡಲಿಕ್ಕೆ. ಸೊ ಹಲವಾರು ರೀತಿಯ ವ್ಯಕ್ತಿಗಳಿದ್ದಾರೆ ಅಂದ್ರೆ ಈ ವ್ಯಕ್ತಿಗಳಿಗೆ ಅವ್ರದ್ದೇ ಆದಂಥ ಏನಿರುತ್ತೆ ಹೇಳ್ರಿ, ಅವ್ರದ್ದೇ ಆದಂಥ ಬೇರೆ ಬೇರೆ ಇಂಡಿವಿಜುವಲ್ ಗೋಲ್ಸ್ ಇರ್ತವೆ. ಒಬ್ರಿಗೆ ಏನಿರ್ಬೋದು ಹೇಳ್ರಿ, ನಾನು ಕಾರ್ ಪರ್ಚೇಸ್ ಮಾಡಬೇಕು ಅಂತ ಇರ್ಬೋದು. ಒಬ್ಬರಿಗೆ ಇಷ್ಟು ಟೈಮಲ್ಲಿ ನಾನು ಮನೆ ಕಟ್ಟಬೇಕು ಅಂತ ಇರ್ಬೋದು. ಇನ್ನೊಬ್ಬರಿಗೆ ಹೈಯರ್ ಎಜುಕೇಷನ್ಗೆ ಅಮೌಂಟ್ ಬೇಕಾಗಿರ್ಬೋದು. ಇನ್ನೊಬ್ರದ್ದು ಏನೋ ಇಂಡಿವಿಜುವಲ್ ಅವ್ರದ್ದೊಂದು ಗೋಲ್ ಇರ್ಬೋದು, ಅಥವಾ ಅವ್ರದ್ದೊಂದು ಏನೇ ಬೇರೆ ಬೇರೆ ಉದ್ದೇಶ ಇರ್ಬೋದು. ಸೊ ಇಲ್ಲೇ ಮ್ಯಾನೇಜ್ಮೆಂಟ್ ಏನು ಮಾಡುತ್ತಂದರೆ, ಸಂಘಟನೆಯ ಗುರಿ ಅಂತ ಒಂದಿರುತ್ತೆ, ಆರ್ಗನೈಸೇಷನ್ ಗೋಲ್ ಅಂತ ಒಂದಿರುತ್ತೆ. ಅದಕ್ಕೆ ನಾವು ಕಾಮನ್ ಗೋಲ್ ಅಂತಾನು ಕರಿತೀವಿ. ಸಂಘಟನೆಗೆ ಅದರದೇ ಆದಂಥ ಒಂದು ಗೋಲ್ ಇರುತ್ತೆ. ಪ್ರತಿಯೊಬ್ಬ ಕೆಲಸಗಾರನಿಗೂ ಪ್ರತಿಯೊಬ್ಬ ಉದ್ಯೋಗಿಗೂ ಆತನದೇ ಆದಂಥ ವೈಯಕ್ತಿಕ ಏನಿರ್ತವೆ ಹೇಳ್ರಿ, ವೈಯಕ್ತಿಕ ಉದ್ದೇಶಗಳಿರ್ತವೆ. ಹಾಗಾದರೆ ಮ್ಯಾನೇಜ್ಮೆಂಟ್ ಎಲ್ಲೋ ಒಂದು ಕಡೆ ಏನು ಮಾಡುತ್ತಂದರೆ, ಸಂಘಟನೆಯ ಗುರಿಗಳ ಜೊತೆಗೇನೆ ಇವರ ವೈಯಕ್ತಿಕ ಗುರಿಗಳನ್ನು ಫಿಟ್ ಮಾಡುತ್ತೆ. ಅದು ಹೆಂಗೆ ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿನೂ ಶ್ರಮ ಹಾಕಿ ಕೆಲಸ ಮಾಡ್ಬೇಕ್ರಿ. ಪ್ರತಿಯೊಬ್ಬ ವ್ಯಕ್ತಿಯ ಶ್ರಮವನ್ನು ಒಟ್ಟುಗೂಡಿಸುತ್ತೆ. ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಆ ಶ್ರಮವನ್ನು ಒಟ್ಟುಗೂಡಿಸಿ ಆ ಶ್ರಮದಿಂದಲೇ ಏನಾಗುತ್ತೆ ಹೇಳ್ರಿ, ಸಂಘಟನೆಯ ಗುರಿಯನ್ನು ಮುಟ್ಲಿಕ್ಕೆ ಮ್ಯಾನೇಜ್ಮೆಂಟ್ ಹೆಲ್ಪ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಎಲ್ಲರನ್ನು ಯಾವ ಡೈರೆಕ್ಷನ್ ಕಡೆಗೆ ಕರೆದುಕೊಂಡು ಹೋಗುತ್ತೆ, ಆರ್ಗನೈಸೇಷನ್ ಗೋಲನ್ನು ಮುಟ್ಟುವಲ್ಲಿ ಇದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಏನು ಹೇಳುತ್ತಂದ್ರೆ, ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ನಾವು ಮಾಡುವಂಥ ಪ್ಲಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗು, ಇವೆಲ್ಲವುಗಳನ್ನು ಯಾಕೆ ಮಾಡ್ತೀವಿ? ಇವೆಲ್ಲ ಸೇರಿದ್ರೇ ನಾವು ಪೂರ್ತಿ ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ ಮ್ಯಾನೇಜ್ಮೆಂಟನ್ನು ಮಾಡೋದು ಯಾಕೆ? ಆರ್ಗನೈಸೇಷನ್ ಗೋಲನ್ನು ರೀಚ್ ಮಾಡಲಿಕ್ಕೆ. ಯಾಕೆ? ಸಂಘಟನೆ ಒಂದು ಗುರಿಯನ್ನು ಇಟ್ಕೊಂಡಿರುತ್ತೆ, ಆ ಗುರಿಯನ್ನು ಮುಟ್ಲಿಕ್ಕೇನೆ ನಾವು ಮ್ಯಾನೇಜ್ಮೆಂಟ್ ಮಾಡೋದು. ಸೊ ಹಾಗಾಗಿ ಯಾವಾಗಲೂ ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಅನ್ನೋದು ಏನು ಹೇಳ್ರಿ, ನಿರ್ವಹಣೆಯ ಮೊದಲನೆಯ ಲಕ್ಷಣ ಆಗಿರುತ್ತೆ. ನೆಕ್ಸ್ಟು ಇನ್ನೊಂದು ಲಕ್ಷಣವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ನಮಸ್ಕಾರ.